ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತ ಎಸ್.ಕೆ. ಉಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಕೊನೆಗೂ ಕೂಡ ರಾಜ್ಯ ಸರ್ಕಾರ ಇದೀಗ ಧರ್ಮಸ್ಥಳ ನಿಗೂಢ ಸಾವಿನ ಕೇಸನ್ನ ಎಸ್ಐಟಿಗೆ ಕೊಟ್ಟಿದೆ. ಈಗಲಾದ್ರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೀಬಹುದು ಅಂತ ಅನ್ಸುತ್ತಾ? ನೋಡಿ, ಯಾವುದೇ ಒಂದು SIT ಅಂತ ಕೊಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಪೂರ್ವಪೂರ್ವವಾಗಿ ಯಾವ ಘಟನೆಗಳವು ಅನ್ನುವಂಥದ್ದು ಅದೊಂದು ಚಾಲೆಂಜ್. ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಇವು ನಡೆದಿರ್ತಕ್ಕಂಥ ಒಂದು ಏನು ಸಾವುಗಳನ್ನ ನಾನು ತಗೊಂಡೋಗಿ ಊತಾಕಿದ್ದೀನಿ, ಅವನ ಊತಿದ್ದೀನಿ, ಆಮೇಲೆ ಅವರು ಏನು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತದೆ. ಬಟ್ ಇದು ಏನೇ ಆದ್ರೂ ಬೇರೆ ತರ SIT ನಲ್ಲಿ ತನಿಖೆಗಳನ್ನ ಮಾಡ್ತಾ ಇದಾರಲ್ಲ, ಆ ಸ್ವರೂಪದ ತನಿಖೆ ಇದಾಗೋಕ್ ಸಾಧ್ಯ ಆಗುದಿಲ್ಲ. ಯಾಕೆ ಅಂದ್ರೆ ಇದು ಬೇರೆಯ ಸ್ವರೂಪನೇ ಈ ತನಿಖೆ ಪಡ್ಕೊಂಡಿದೆ. ಯಾಕೆಂದ್ರೆ ಯಾವುದೇ ಒಂದು ಸಾರ್ವಜನಿಕ ಸ್ಥಳ, ಬಹಳ ದೊಡ್ಡ ದೊಡ್ಡ ಸಾರ್ವಜನಿಕ ಸ್ಥಳ, ಧರ್ಮಸ್ಥಳಗಳಲ್ಲಿ ಇದು ಯಾವುದೇ ಆಗಲಿ ದೊಡ್ಡ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸ್ಥಳಗಳಲ್ಲಿ ಈ ತರದವು ಸಾಮಾನ್ಯವಾಗಿ ಆಗ್ತಾ ಇರ್ತದೆ. ಪೊಲೀಸವ್ರ ಗಮನಕ್ಕೆ ಬರ್ತಾ ಇರ್ತದೆ. ಆಮೇಲೆ ಪೊಲೀಸವ್ರುಗಳು ಯಾಕೆಂದ್ರೆ ಕೆಲವಷ್ಟು ಕಡೆ ಎಲ್ಲ ಭಿಕ್ಷುಕರನ್ನ ಸಾಮಾನ್ಯವಾಗಿ ಇರ್ಸಲ್ರು. ಯಾಕಂದ್ರೆ ಅವರೇ ಬಂದು ಅಲ್ಲಿ ಭಿಕ್ಷುಕ್ ಸೇರ್ಕೊಬಿಡ್ತಾರೆ, ಹಲವಾರು ವರ್ಷಗಳು ಉಳ್ಕೊಬಿಡ್ತಾರೆ, ಕೊನೆಗೆ ಯಾವತ್ತೊಂದು ದಿವಸ ಸತ್ತೋಗ್ಬಿಡ್ತಾರೆ. ಹೀಗೆ ಹಲವಾರು ಸಹ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ಬೇಕಂತ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ಗಳು ಇರ್ತಾವಲ್ಲ, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ಗಳು, ಅಲ್ಲಿಂದ ಎಲ್ಲಿಂದನೋ ಬಂದ್ಬಿಟ್ಟಿರ್ತಾರೆ. ಕೆಲವಷ್ಟು ಪತ್ತೆ ಆಗ್ತಾರೆ, ಎಷ್ಟು ಪ್ರಯತ್ನ ಪಟ್ಟರು ಕೆಲವಷ್ಟು ಪತ್ತೆನೇ ಆಗೋದಿಲ್ಲ ಅವರು. ಹೀಗೆ ಹಲವಾರು ಪ್ರಕರಣಗಳಲ್ಲಿ ನಾವುನುವೆ ಒಬ್ಬ ಮಾದೇವ ಅಂತಿದ್ದ, ಅವನ್ನೆಲ್ಲರೂ ಕ್ರಮಬದ್ಧ ಮಾಡಿ UDRಗಳು ಮಾಡಿ ತಗೊಂಡೋಗ್ಬಿಟ್ಟು ವಿಲ್ಸನ್ ಗಾರ್ಡನ್ಗೆ ನಾವು ಹಲವಾರು ಕಲಾಸ್ಪಳ್ಳೆನೇ ಆಗ್ಬೋದು, ಮೆಜೆಸ್ಟಿಕ್ ಉಪ್ಪಾರಪೇಟೆ ಬಸ್ ಸ್ಟ್ಯಾಂಡೇ ಆಗಿರ್ಬೋದು, ಹೀಗೆ ಹಲವಾರುಗಳು ಇಂಥ ಪ್ರಕ್ರಿಯೆಗಳು ನಡೆದಿದ್ದಾವೆ. ಆ ಕಾರಣಕ್ಕೆ ಇದೊಂದು ದೊಡ್ಡ ಚಾಲೆಂಜ್ ಏನು ಅಂತ ಅಂದ್ರೆ ಇವ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಯಾವಾಗ ಯಾವ ಸಮಯದಲ್ಲಿ ಎಲ್ಲಿ ಬಿದ್ದಿದ್ದದ್ದು ಹೆಣ, ಅದು ಎಲ್ಲಿಂದ ಎಲ್ಲಿಗೆ ಎತ್ಕೊಂಡು ಬಂದ್ರು, ಇದೆಲ್ಲ ಚಾಲೆಂಜಸ್ಸೇ. ಅದು ಅಲ್ಲಿ ಊತಾಕ್ಬಿಟ್ಟಿರೋದು ತೋರಿಸ್ಬಿಡ್ಬೋದು ಎಲ್ಲಿ ಇದ್ರೊಳಗಡೆ ಇದೆ, ನಾವ್ ಇಲ್ಲಿ ಊತಾಕಿದೀವಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅದ್ರ ಮೇಲೆ ಇನ್ನೊಂದೇ ಇದ್ರು ಇರ್ಬೋದು ಊತಾಕಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಬಹಳ ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಇದು. ಯಾರ ಮೇಲೇನೋ ಏಕಾಏಕಿ ಗೂಬೆ ಕೂರಿಸ್ಬಿಡುವಂಥದ್ದು, ಇಲ್ಲ ಯಾರ ಮೇಲೇನೋ ಇದನ್ನೆಲ್ಲನೂ ಸಹ ಕೊಲೆಗಳು ಮಾಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸಹ ಆತ್ಮಹತ್ಯೆ ಕೇಸ್ ಅವರಾಗಿದ್ದ ನ್ಯಾಚುರಲ್ ಡೆತ್ ಆಗಿರ್ತಕ್ಕಂಥವೆಲ್ಲನೂ ಆತ್ಮಹತ್ಯೆಗೆ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅನ್ನುವಂಥ ರಿಪೋರ್ಟ್ಗಳು ತಗೊಳ್ಳುವಂತಿದೆಯಲ್ಲ, ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಇದು ಅಷ್ಟು ಸುಲಭದ ಮಾತಲ್ಲ. ನಾವು ಹೇಳಿದಷ್ಟು SIT ಮಾಡ್ಬಿಟ್ರು ಅವರು ತನಿಖೆ ಪ್ರಾರಂಭ ಮಾಡ್ತಾರೆ ಅನ್ನುವಂಥದ್ದು. ಎಕ್ಸುಮೇಷನ್ ಬಾಡಿಯಿಂದ ಹಿಡಿದು ಆ ಎಕ್ಸುಮೇಷನ್ ಮಾಡಾದ್ಮೇಲೆ ಅದನ್ನ ಪತ್ತೆ ಕಾರ್ಯ ಅದು ಮೇಲ ಅಂತ ಅನ್ನುವಂಥದ್ದು, ಎಷ್ಟು ವರ್ಷದಿಂದ ಸತ್ತಿರುವಂಥದ್ದು, ಅದು ನ್ಯಾಚುರಲ್ ಡೆತ್ತಾ ಅನ್ಯಾಚುರಲ್ ಡೆತ್ತಾ, ಇವೆಲ್ಲ ಒಪಿನಿಯನ್ಗಳನ್ನೆಲ್ಲನೂ ಪಡ್ಕೋಬೇಕಾಗ್ತದೆ. ಆ ಸಿಕ್ತೋ ಬಾಡಿಗಳು ಅಂದ ತಕ್ಷಣಕ್ಕೆ ಅವೆಲ್ಲ ಕೊಲೆಗಳು ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ, ಊತಾಕಿದ್ದಾರೆ ಅಂತ ಅನ್ನುವಂಥ ಯಾವುದೇ ಕಾರಣ ಅಂತೂ ಬರುವುದಿಲ್ಲ. ಯಾಕೆ ಅದು ಅಂದ್ರೆ ಅದು ಸಾರ್ವಜನಿಕ ದೊಡ್ಡ ಧಾರ್ಮಿಕ ಸ್ಥಳ, ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ, ಅಲ್ಲಿಗೆ ಬರ್ತಾ ಇರ್ತಾರೆ. ಆ ಕಾರಣಕ್ಕೆ ನಾವು ಎಲ್ಲೋ ಬೇರೆ ಕಡೆ ಯಾವುದೋ ಊರಲ್ಲಾಗಿತ್ತೋ ಯಾರ್ದೋ ಮನೆಯಲ್ಲಾಗಿತ್ತೋ ತಗೊಂಡು ಊತಾಕಿದ್ದಾರೆ ಅಂದ್ರೆ ನಮ್ಗೆ ಸುಲಭ. ಅದು ಇಂಥ ಒಂದು ದೊಡ್ಡ ಸಾರ್ವಜನಿಕ ಸ್ಥಳಗಳು ಆದಂತ ಇಂಥ ಒಂದವನ್ನ ನಾವು ಪತ್ತೆ ಮಾಡ್ತಕ್ಕಂಥದ್ದು ನಿಖರವಾಗಿ ಇದುಗೆ ಆಗಿದೆ. ಆಮೇಲೆ ಅದಾದ್ಮೇಲೆ ಇನ್ನೊಂದು ಚಾಲೆಂಜು ಯಾರು ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನ ಅಕಸ್ಮಾತ್ ಏನಾದ್ರು ಇದು ಹೌದು ಹೋಮಿಸೈಡ್ ಅಲ್ಲಿ ಇದು ಯಾರೋ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಯಾರು ಮಾಡಿದ್ದಾರೆ ಜಾಗದಲ್ಲಿ ಅಂತ ಅನ್ನುವಂಥದ್ದು ಪತ್ತೆ ಮಾಡ್ಬೇಕಲ್ಲ. ಅದು ಬಹಳ ಅತ್ಯಂತ ಕಠಿಣ ಸವಾಲು ಪೊಲೀಸರುಗಳಿಗೆ, ಅಷ್ಟು ಸುಲಭದ ಮಾತಲ್ಲ. ಈ ಕೇಸು ನನ್ನ ಲೆಕ್ಕದಲ್ಲಿ ಈ ಪ್ರಕರಣಗಳು ಸರ್ಕಾರ ಏನು SIT ಮಾಡ್ತಾರೆ ಕಬ್ಬಿಣದ ಕಡಲೆ. ಇದು ಬೇರೆ 420 ಕೇಸ್ಗಳು, ಬೇರೆ ಇನ್ನೇನೋ ಯಾವುದೋ ಒಂದು ಫ್ರಾಡ್ ಮಾಡಿದಾರೋ, ಬೇರೆ ಇನ್ಯಾವುದೋ ಒಂದು ಕಾಲ್ ತುಳಿತಾನೋ, ಇನ್ನೇನೋ ತನಿಖೆ ಮಾಡಿ 3 ತಿಂಗಳೊಳಗಡೆ ಚಾರ್ಜ್ ಶೀಟ್ ಕೊಟ್ಬಿಡ್ಬೋದು. ಇದು ನನ್ನ ಲೆಕ್ಕದಲ್ಲಿ ಅತ್ಯಂತ ಕಠಿಣವಾದಂಥ ಸವಾಲು. ಬಹಳ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನ ಕಲೆ ಹಾಕ್ಬೇಕಾಗ್ತದೆ. ಬಹಳ ಅತ್ಯಂತ ಒಂದು ಪೊಲೀಸರುಗಳಿಗೆ ಸವಾಲಾಗಿರ್ತಕ್ಕಂಥದ್ದು ಇದು. ಓಕೆ ಸರ್, ಆ ವ್ಯಕ್ತಿ ಪೊಲೀಸರಿಗೆ ಬಂದು ಹೇಳಿ 15 ದಿನ ಕಳೆದೋಗಿದೆ. ಹಾಗಾದ್ರೆ ಆ ಪೊಲೀಸರಿಗೆ ವಿಚಾರಣೆ ಮಾಡೋದಕ್ಕೆ ಆ ವ್ಯಕ್ತಿ ಬಂದು ಹೇಳಿದ ದಿನನೇ ಅವಕಾಶ ಇರ್ಲಿಲ್ವಾ ಹಾಗಾದ್ರೆ? ಇಲ್ಲ, ಪೊಲೀಸರುಗಳು ಅವ್ರದೇ ಆದಂತಹ ಏನು ಅಂತಂದ್ರೆ ಯಾರ್ದೋ ಒತ್ತಡಿಗೆ ಸಿಗಾಕ ಅದೆಲ್ಲ ಸುಳ್ಳದು. ಯಾರೋ ಒಬ್ಬ ಧರ್ಮಸ್ಥಳಕ್ಕೆ ಬಂದಿದ್ದಾನೆ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ, ಸತ್ತೋಗಿದ್ದೇನೆ ಅಂತ ಯಾರೋ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಅದನ್ನ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ತಕ್ಕಂಥದ್ದು, ಅದ್ರ ರಿಪೋರ್ಟ್ ತಗೊಂಡು ಅದನ್ನ ಎಲ್ಲಿ ಊತಾಕ್ಸ್ತಕ್ಕಂಥದ್ದು, ಮತ್ತೆ ಅದ್ರ ಪತ್ತೆ ಕಾರ್ಯ ಅಂದ್ರೆ ಬಾಡಿನ ತಗೊಂಡಾದ್ಮೇಲೆ 1-2-3 ದಿವಸ, 1 ವಾರ ಮಿನಿಮಮ್ ಇಟ್ಕೊಂಡಿರ್ತೀವಿ ಶವಾಗಾರದಲ್ಲಿ ಇಟ್ಕೊಂಡು ಅದನ್ನ ಪ್ರಯತ್ನ ಪಡ್ತಾರೆ ಪೊಲೀಸರುಗಳು. ಮ್ಯಾಕ್ಸಿಮಮ್ 10 ಡೇಸ್ ಆದ ತಕ್ಷಣನೇ ಅದು ಫ್ಯೂಟ್ರಿಫೈ ಆಗೋಕೆ ಶುರುವಾಗ್ತದೆ.
ಆಮೇಲೆ ಎಲ್ಲ ಪ್ರಯತ್ನಗಳು ಮುಗಿತಾ ಇದ್ದಂಗೆ ನಾವು ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದ್ಮೇಲೆ ಅವ್ನ ಫೋಟೋ ಮತ್ತೆ ಇನ್ನಿತರ ಎಲ್ಲ ದಾಖಲಾತಿಗಳು ಇಟ್ಕೊಂಡು ಅವನನ್ನ ನಿರಂತರವಾಗಿ ಪತ್ತೆ ಕಾರ್ಯ ಆಗುವವರೆಗೂ ಸಹ ಅದರ ದಾಖಲಾತಿಗಳು ಪೊಲೀಸ್ ಠಾಣೆಯಲ್ಲಿ ಇರ್ತವೆ. ಅದು ಮಿಸ್ಸಿಂಗ್ ಕೇಸ್ ಪ್ರಕರಣದಲ್ಲಿ ದಾಖಲಾಗಿರ್ತದೆ, ಅನ್ಯಾಚುರಲ್ ಡೆತ್ ಆಗಿರ್ತದೆ. ಅಕಸ್ಮಾತ್ ಒಂದು ವೇಳೆ ಅದನ್ನ ಮಾಡುವಂತ ಸಮಯದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಮಯದಲ್ಲಿ ಡಾಕ್ಟರ್ ಬಾಡಿ ಕಟ್ ಮಾಡ್ತಾ ಇದ್ದಂಗೆ ಹೇಳ್ಬಿಡ್ತಾರೆ, ಇದು ಹೋಮಿಸೈಡ್ ಅಲ್ಲಿ ಯಾರೋ ಮರ್ಡರ್ ಮಾಡಿದ್ದಾರೆ, ಆ ಕಾರಣಕ್ಕೆ ಇದು ಮರ್ಡರ್ ಕೇಸ್ ಆಗಿದೆ ಇದು ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಬಿಡ್ತಾರೆ. ಅದು ಏನು ಯಾವ ಕಾರಣಕ್ಕೂ ಒಂದು ಚೂರು ಸಹ ವ್ಯತ್ಯಾಸ ಆಗಲ್ಲ. ಇಲ್ಲ ಅಂದ್ರೆ ನ್ಯಾಚುರಲ್ ಡೆತ್ ಅಂತ ಕೊಟ್ಬಿಡ್ತಾರೆ. ಆಮೇಲೆ ಎಷ್ಟು ಪೇಪರ್ ಹರಿದಾಕಿದ್ರೆ, 2 ತುಂಡು ಮಾಡಿದ್ರೆ ಎಷ್ಟು ಕರಾರುವಕ್ಕಾಗಿ ಹರಿದೋಗ್ತದ ಪೇಪರು. ಅದೇ ತರ ಡಾಕ್ಟರು ಸಹ ಹೇಳ್ಬೋದು ಇದು ಸೂಸೈಡ್ ಅಲ್ಲೂ ಇಲ್ಲ ಹೋಮಿಸೈಡ್ ಅಂದ್ರೆ ಇದನ್ನ ಕೊಲೆ ಮಾಡಿದ್ದಾರೆ, ಇಲ್ಲ ಅಂದ್ರೆ ಅವನಾಗಿದ್ದ ಅವ್ನು ಸತ್ತಿದ್ದಾರೆ ಅಂತ. ಆ ಕಾರಣಕ್ಕೆ ನಾವುಗಳು ಹಲವಾರು ಕೇಸ್ಗಳು, 100 ಕೇಸ್ಗಳು ಈ ತರ ಎಲ್ಲ ನೋಡ್ತಾ ಇರುವಂತ ಸಮಯದಲ್ಲಿ ನಾವು ನಮ್ಮ ನಾವನ್ನ ನೋಡ್ತಾ ಇರ್ಬೇಕಂತ ಸಮಯದಲ್ಲಿ ಬಾಡಿನ ಮುಟ್ಕೊಂಡು ಹೋಗುವಂತ ಸಮಯದಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತಾ ಇತ್ತು. ಆ ಕಾರಣಕ್ಕೋಸ್ಕರನೇ ಅಷ್ಟು ಸುಲಭಕ್ಕೆ ಅಲ್ಲಿ ಯಾರೋ ತಂದು ಆಗಿರ್ತಕ್ಕಂಥವನ್ನೆಲ್ಲನೂ ಮಾಡುವಂತದ್ದು ಅನ್ನುವಂಥದ್ದು ಕಷ್ಟ, ಪತ್ತೆ ಮಾಡುವಂತದ್ದು. ನೋಡಿ ಈಗ 1 ವಾರ ಆಯ್ತು, 15 ದಿವಸ ಆಯ್ತು, ಸಿಕ್ಕಿದೆ, ತೋರಿಸ್ತಾ ಅವನು. ಅದಕ್ಕೇನು ಸಡನ್ ಆಗಿ ಅವತ್ತು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣನೇ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇರ್ತದೆ. ಅವ್ರಿಗೆ ತಹಶೀಲ್ದಾರ್ಗೆ ಬರೀಬೇಕು, ಎಕ್ಸಿಬಿಷನ್ಗೆ ಆರ್ಡರ್ ತಗೋಬೇಕು, ಅವ್ರ ಆಫೀಸಿಂದ ಅಕಂಪೈನ್ ಆಗ್ಬೇಕು, ಬಂದು ಬಾಡಿನ ಅವ್ರ ಸಮ್ಮುಖದಲ್ಲಿ ಬಾಡಿನ ತೆಗಿಬೇಕು. ತೆಗೆದಾದ್ಮೇಲೆ ಅವರೇ ಇನ್ಕ್ವೆಸ್ಟ್ ಮಾಡ್ತಾರೆ. ಬಾಡಿನ ಪೊಲೀಸವ್ರಿಗೆ ಮಾಡೋಕೆ ಅಧಿಕಾರ ಇಲ್ಲ. ಯಾವುದೇ ಬಾಡಿನ ಎಕ್ಸ್ಯೂಮ್ ಮಾಡ್ಬೇಕಾದಂತ ಸಮಯದಲ್ಲಿ ಬಾಡಿ ಯಾವುದೋ ಹೀಗೆ ಊತಾಕಿರುವಂತದ್ನ ಅವರೇ ಎಕ್ಸ್ಯೂಮ್ ಮಾಡ್ಬೇಕಾಗ್ತದೆ. ಅವರು ಬಂದು ಎಕ್ಸ್ಯೂಮ್ ಮಾಡಿ ಮತ್ತೆ ಅದನ್ನ ವಾಪಸ್ಸು ನಾವು ಅದನ್ನ FSL ಗೆ ಕಳಿಸ್ತಾ ಅಂದ್ರೆ ಕಳಿಸ್ಕೊಡ್ಬೇಕಾಗ್ತದೆ. ಪೋಸ್ಟ್ ಮಾರ್ಟಮ್ಗೆ ಡಾಕ್ಟರ್ ಹತ್ರ ಕಳಿಸ್ಕೊಡ್ಬೇಕು. ಡಾಕ್ಟರ್ಗಳಿಂದ ಫಾರ್ವರ್ಡ್ ಆಗ್ತದೆ, DNA ಆಗ್ತದೋ ಇಲ್ಲ ಬೇರೆ ಡಾಕ್ಟರ್ಗಳು ಇನ್ನೇನು ಅದಕ್ಕೆ ನ್ಯಾಚುರಲ್ ಡೆತ್ತೋ ಮತ್ತೆ ಅನ್ಯಾಚುರಲ್ ಡೆತ್ ಅಂತ ಅವ್ರುಗಳು ಒಪಿನಿಯನ್ ಕೊಡೋದಕ್ಕೆ ಇವಕ್ಕೆಲ್ಲ ಕ್ರಮಬದ್ಧವಾದಂತ ಟೈಮ್ ಇರ್ತದೆ. ಆ ಕಾರಣಕ್ಕೆ ಪೊಲೀಸರುಗಳ ಮೇಲೆ ಗೂಬೆ ಕೂರಿಸ್ಕೊಂಡು ಏನಪ್ಪ ಎಲ್ಲ ಶಾಮೀಲ್ ಆಗ್ಬಿಡ್ತಾವ್ರೆ, ಸತ್ತವ್ರಿಗೆ ಎಲ್ರಿಗೂ ಸೇರಿಸಿ ಮರ್ಡರ್ ಕೇಸ್ಗಳಿಗೆ ಪೊಲೀಸರುಗಳು ಮೂಟೆ ಕಟ್ಟಿ ಹಾಕ್ಬಿಟ್ಟವ್ರೆ. ಇದೆಲ್ಲ ಬಹಳ ತಪ್ಪು. ಪೊಲೀಸರ ಮೇಲೆ ಅತ್ಯಂತ ನಂಬಿಕೆ ಇರ್ತಕ್ಕಂಥ ಕರ್ನಾಟಕ ಪೊಲೀಸ್ ಮೇಲೆ ಒಂಥರ ಗೂಬೆ ಕೂರಿಸುವಂತ ಕೆಲಸ ಜಾಸ್ತಿ ಮಾಡಬಾರ್ದು. ಬಹಳ ಕಷ್ಟಪಟ್ಟು ಕರ್ನಾಟಕ ಪೊಲೀಸರು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಅಂತ. ಸುಮ್ಮನೆ ಎಲ್ಲೋ ಕೂತ್ಕೊಬಿಟ್ಟು ಉಡಾಪೆಗಳು ಮಾತಾಡುವಂಥದ್ದಲ್ಲ. ಪೊಲೀಸ್ ಕೆಲಸ ಎಷ್ಟು ಕಷ್ಟ ಇದೆ ಅಂತ ನಮಗ್ ಗೊತ್ತು, ಎಷ್ಟು ಚಾಲೆಂಜಸ್ ಇರ್ತವೆ ಅಂತ ನಮ್ಗೆ ಗೊತ್ತು. ಈಗ ಒಂದು ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಅಷ್ಟೆಲ್ಲ ಇದ್ರೂ ನಾವೆಲ್ಲ ದೇಶದಲ್ಲಿ ನಾವು ಕರ್ನಾಟಕ ನಮ್ಮ ಪೊಲೀಸ್ಗಳು ನಾವುಗಳು ಮತ್ತೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬಹಳ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ. ಯಾರು ಉಡಾಪೆಯಿಂದ ಮಾಡುವಂತದ್ದು ಏನು ಮಾಡೋಕ್ ಹೋಗುದಿಲ್ಲ. ಯಾಕೆ ನಾಳೆ ದಿವಸ ಹೆಚ್ಚು ಕಡಿಮೆ ಅಂದ್ರೆ ಕೆಲಸ ಕಳ್ಕೊಬಿಡ್ತಾರೆ. ನಾವ್ ಯಾವುದೇ ಒಂದು ಸಂಸ್ಥೆ ಬಗ್ಗೆ ಆಗ್ಲಿ ಮಾತಾಡ್ಬೇಕಾದ ಅತ್ಯಂತ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಸುಮ್ನೆ ಏನೋ ಕೂತ್ಕೊಬಿಟ್ಟು ಏನೋ ತಿಳ್ಕೊಳ್ಳದೆ ಇಷ್ಟ ಬಂದಂಗೆ ನಾವುಗಳು ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸ್ಬಿಡ್ತವೆ. ಆ ಕಾರಣಕ್ಕೆ ಪೊಲೀಸ್ ಇರ್ತಕ್ಕಂಥದ್ದು ಮಕ್ಕಳಿಂದ ಹಿಡಿದು ಮುದುಕರಾಗಿ ಭೂಮಿವರೆಗೂ ಹೋಗುವವರೆಗೂ ಪೊಲೀಸರು ಬೇಕು. ಆ ಕಾರಣಕ್ಕೆ ಅವ್ರ ಮಧ್ಯೆ ಇರ್ತಕ್ಕಂಥ ಸಂಬಂಧಗಳನ್ನ ಅಳಿಸೋ ತರ ಕೆಲವಷ್ಟು ಎಡಪಂಥೀಯರು ಮಾಡ್ತಾ ಇರ್ತಾರೆ. ಅದನ್ನ ನಾವು ಅವ್ರಿಗೆಲ್ಲ ಸೊಪ್ಪಾಕೊಳಕ್ ಹೋಗ್ಬಾರ್ದು. ಅವ್ರನ್ನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ಕಾನೂನು ಏನಿದೆಯೋ ಅದ್ರ ಪ್ರಕಾರ ನಾವು ಮಾಡ್ಬೇಕು. ಕಾನೂನಿನ ಬಿಟ್ಟು ಆ ಕಡೆ ಈ ಕಡೆ ಯಾವ ಕಾರಣಕ್ಕೂ ಮಾಡಬಾರ್ದು. ಅವ್ರದ್ದು ಏನೇನೋ ಬೇರೆಯವ್ರದ್ದು ಏನೇನು ಇರ್ತದೋ, ನ್ಯಾಯ ಹೆಂಗಿರ್ತದೋ, ನಾವೇ ನ್ಯಾಯದಲ್ಲಿ ಅಕಸ್ಮಾತ್ ಅದೇನಾದ್ರೂ ಅಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿದ್ರೆ ಕಾನೂನು ರೀತಿ ಕ್ರಮ ಆಗ್ತದೆ. ಯಾರ ಮೇಲೆ ಆಗ್ಬೇಕು ಅವ್ರ ಮೇಲೆ ಆಗ್ತದೆ. ಆ ಕಾರಣಕ್ಕೆ ನೇರವಾದಂತಹ ದೋಷಾರೋಪಣೆಯನ್ನ ನೇರವಾಗಿ ಆ ಮನುಷ್ಯರುಗಳ ಹಲವಾರು ದಿವಸಗಳಿಂದ ಸಾವಿರಾರು ಜನ ಹೋಗ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದಕ್ಕೆ ಪೊಲೀಸರೇ ಪೂರ್ತಿ ಶಾಮೀಲು, ಎಲ್ಲ ಅವರೇ ಹೊಡೆದು ಮುಚ್ಚಾಕ್ಬಿಟ್ಟಾರೆ ಅಂತ ಅನ್ನುವಂಥದ್ದು ಅದು ತಪ್ಪು, ಸರಿ ಇಲ್ಲ ಅದು. ಆ ಕಾರಣಕ್ಕೋಸ್ಕರ ಇದೊಂದು ದೊಡ್ಡ ಚಾಲೆಂಜು. ಇದನ್ನ ಪೊಲೀಸರು ಬಹಳ ಅತ್ಯಂತ ಯಶಸ್ವಿಯಾಗಿ ಇದನ್ನ ನಿರ್ವಹಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಓಕೆ ಸರ್, ನಿಮ್ ಜೊತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇದೀಗ ನಮ್ ಜೊತೆ ಹಿರಿಯ ವಕೀಲರಾಗಿರುವಂತ ದ್ವಾರಕಾನಾಥ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಧರ್ಮಸ್ಥಳದ ನಿಗೂಢ ಸಾವಿನ ಬಗ್ಗೆ SITಗೆ ರಾಜ್ಯ ಸರ್ಕಾರ ಇದೀಗ ತನಿಖೆ ಮಾಡೋದಕ್ಕೆ ಕೊಟ್ಟಿದೆ. ಒಂದು ವೇಳೆ ಇದೀಗ ಆ ವ್ಯಕ್ತಿ ಹೇಳಿರುವಂತ ಜಾಗದಲ್ಲಿ ಹೆಣ ಸಿಕ್ಕರೆ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಬಹುದು ಸರ್? ಈಗ SIT ಫಾರ್ಮೇಷನ್ ಮಾಡೋದ್ರಿಂದ ಒಂದಷ್ಟು ಹೋಪ್ಸ್ ಬಂದಿದೆ. SIT ಮಾಡಬೇಕು ಅಂತೇಳಿ ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ನಮ್ಮ ವಕೀಲರ ನಿಯೋಗದಿಂದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ನಾವು SIT ಮಾಡಲೇಬೇಕು ಅಂತೇಳ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಒಂದು ರೀತಿಯ ಒತ್ತಾಯಪೂರ್ವಕವಾಗಿ ಹೇಳಿದ ಮೇಲೆ ಈಗಾಗಲೇ ಅವರು SITನ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ಒಂದ್ ವೇಳೆ ಆ ನಿಗೂಢ ವ್ಯಕ್ತಿ ಹೇಳಿರುವಂತಹ ಅಂಶ ಏನಾದರೂ ಸುಳ್ಳಾದ್ರೆ ಆ ವ್ಯಕ್ತಿ ಮೇಲೆ ಯಾವ ರೀತಿ ಕಾನೂನು ಕ್ರಮ ಆಗಬಹುದು? ನೋಡಿ, ಆತ ಹೇಳಿರೋದನ್ನ ಸುಳ್ಳಾಗತ್ತಾ ನಿಜ ಆಗತ್ತಾ ಅಂತ ಹೇಳೋದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಆತ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೇ ಆತ ಹೇಳಿದಾನೆ, ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ. ಆತ ಒಂದು ರೀತಿಯ ಆತ್ಮನಿವೇದನೆಯಿಂದ ಬಂದಿದ್ದಾನೆ.
ಆತ್ಮನಿವೇದನೆಯಿಂದ ಬಂದು ಅದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾಕೆಂದರೆ ಆತ ಬರಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಆತ ಯಾವ ಕಾರಣಕ್ಕೂ ಕೂಡ ಬರಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಬಂದು ನಿಮ್ಮ ಮುಂದ್ಗಡೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಆತನ ನಂಬಬೇಕಾಗತ್ತೆ. ಯಾಕಂದರೆ ಯಾರು ಇವುಗಳನ್ನು ಆತ ಹೂತಿದ್ದೀನಿ ಅಂತ ಹೇಳಿದ್ದಾನೆ, ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆತ ಎಲ್ಲೋ ಹೋಗ್ಬಿಟ್ಟಿದ್ದ ಅಂಥವ್ನು ಮತ್ತೆ ಪ್ರತ್ಯಕ್ಷ ಆಗಿ ಅವನಿಗೆ ಏನೋ ಒಂದು ಪಾಪ ಪ್ರಜ್ಞೆ ಕಾಡಿ ಅವನು ಮತ್ತೆ ನಾನು ಖಂಡಿತ ನಾನು ಇದನ್ನೆಲ್ಲವನ್ನು ತೆಗೆದು ತೋರಿಸ್ತೀನಿ ಅಂತ ಹೇಳಿದಾಗ ಅವನ್ನ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಅವನಿಗೆ ಯಾವುದೇ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ ಸರ್, ನೀವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿ SIT ಕೊಡಬೇಕು ಅಂತ. ಇದೀಗ ರಾಜ್ಯ ಸರ್ಕಾರ SIT ಕೂಡ ಕೊಟ್ಟಿದೆ. ಇದಕ್ಕೆ ಮೂಲ ಕಾರಣ ಏನು? ಅದರ ಜೊತೆಗೆ ಈಗ ಸತ್ಯಾಸತ್ಯತೆ ಹೊರಬರುವಂತ ವಿಶ್ವಾಸ ಇದೆಯಾ ತಮಗೆ? ಖಂಡಿತ ಬರುತ್ತೆ. ಯಾಕಂದರೆ ಈಗ ನಾನೀಗ ಹೊರಗಡೆ ಇದ್ದೀನಿ, ಆದರೆ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ SITಗೆ ಮಾಡಿದೆ. ಅವ್ರಿಗೆಲ್ರಿಗೂ ಕೂಡ ಭಾಳ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಭಾಳ ಒಳ್ಳೆ ಹೆಸರಿದೆ ಅವ್ರಿಗೆಲ್ರಿಗೂ ಕೂಡ. ಖಂಡಿತ ಈ ಹತ್ಯೆಗಳು ಹೆಂಗಾಯಿತು ಏನು ಅಂತೇಳ್ಬಿಟ್ಟು ಅವ್ರನ್ನ ಖಂಡಿತ ಛೇದಿಸ್ತಾರೆ. ಮತ್ತು ಅನೇಕ ಜನ ಇನ್ನೋಸೆಂಟ್ಸು ತಮ್ಮ ಮಕ್ಕಳನ್ನು ಕಳ್ಕೊಂಡಿದಾರಲ್ಲ, ಅವ್ರಿಗೊಂದು ರೀತಿಯ ಒಂದು ಸಾಂತ್ವನ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ಪ್ರಕಾರ ಯಾವ ಅಧಿಕಾರಿಗಳನ್ನ SITಗೆ ನೇಮಿಸಬೇಕಿತ್ತು? ಏನು ಹೇಳಿದ್ರೆ ಕೇಳಿಸ್ತಿಲ್ಲ. ನಿಮ್ಮ ಪ್ರಕಾರ ಇದೀಗ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಒಂದಿಷ್ಟು ಸದಸ್ಯರನ್ನ ಕೂಡ ನೇಮಿಸಿದೆ. ನಿಮ್ಮ ಪ್ರಕಾರ ಯಾವ ಅಧಿಕಾರಿಯನ್ನ ನೇಮಕ ಮಾಡಿದ್ರೆ ಸತ್ಯಾಸತ್ಯತೆ ಹೊರಬರುವಂತ ವಿಶ್ವಾಸ ತಮಗಿತ್ತು? ಇಲ್ಲ, ನಾವು ಹೇಳಿದ್ದು ಕೂಡ ನಾವೇನು ರೈಟಿಂಗಲ್ಲಿ ಕೊಟ್ಟಿದ್ದಾಗ ಇಂಥ ಅಧಿಕಾರಿನೇ ಮಾಡಿ ಅಂತ ನಾವೇನು ಹೇಳಿರಲಿಲ್ಲ. ನಾವು ದಕ್ಷ ಅಧಿಕಾರಿಗಳನ್ನ ಅಂತ ಹೇಳಿದ್ವಿ. ಈಗ ಮೊಹಂತಿಯವ್ರನ್ನ, ಅನುಚೇತನ ಅವ್ರನ್ನೆಲ್ಲ ನೋಡಿದಾಗ ದಕ್ಷಾಧಿಕಾರಿಗಳನ್ನೇ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಮಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸರಿಯಾದವ್ರನ್ನೇ ಮಾಡಿದ್ದಾರೆ ಅನ್ನುವಂಥದ್ದು ನಮಗೀಗ ಅನ್ನಿಸ್ತಾ ಇದೆ. ಆದ್ದರಿಂದ ಇದಕ್ಕೆ ನಿಜವಾಗ್ಲೂ ಕೂಡ ಫಲಕಾರಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದೀಗ ನಮ್ಮ ಜೊತೆ SK ಉಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ಇದೀಗ SIT ತನಿಖೆಗೆ ಕೊಟ್ಟಿದೆ ರಾಜ್ಯ ಸರ್ಕಾರ. ಒಟ್ಟಾರೆ ಎಷ್ಟು ದಿನ ಬೇಕಾಗಬಹುದು ತನಿಖೆ ನಡೆಯೋದಕ್ಕೆ? ನೋಡಿ, ಇದು ಬಹಳ ಸೈಂಟಿಫಿಕ್ ಎವಿಡೆನ್ಸಸ್ಗಳು ಬೇಕಾಗಿರೋದ್ರಿಂದ, ಸೈಂಟಿಫಿಕ್ ಎವಿಡೆನ್ಸಸ್ಗಳನ್ನ ಒಪಿನಿಯನ್ಗಳು ತಗೋಬೇಕಾದ್ರಿಂದ ಇದು ಬಹಳ ತುಂಬಾ ದಿವಸ ತಗೋಬಿಡುತ್ತೆ. ಇದೇನು ತಕ್ಷಣನೇ ಮುಗ್ದೋಗ್ಬಿಡುತ್ತೆ ಅಂತಲ್ಲ. ಯಾಕೆಂದ್ರೆ ಯಾವುದೇ ಸಿಕ್ಕಿದ್ರು ಅದ್ರ DNA ಹೋಗ್ಬೇಕಾಗುತ್ತೆ. DNA ಹೋಗಿ ವಾಪಸ್ ಬರಬೇಕು ಇದೆಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕಳಿಸ್ತಂತವೆಲ್ಲ 1 ವರ್ಷಗಳು ತಗೊಳ್ತಾ ಇತ್ತು. ಒಂದು DNA ಹೋಗಿ ರಿಪೋರ್ಟ್ ಆಗಿ ವಾಪಸ್ ಬರುವಷ್ಟೊತ್ತಿಗೆ ಅಲ್ಲಿಂದ DNA ಸೆಂಟರ್ಗೆ ಹೋಗಿ ಅಲ್ಲಿಂದ ಅದು ಕನ್ಫರ್ಮ್ ಆಗಿ ಮನುಷ್ಯನ, ಇವನು ಪ್ರಾಣಿನ, ಮೂಳೆನ, ಇಲ್ಲ ಗಂಡ, ಇಲ್ಲ ಹೆಣ್ಣ, ಇಲ್ಲ ಅಕಸ್ಮಾತ್ ಆ ಸಂಬಂಧಪಟ್ಟಂಥವನು ಇಂಥವ್ರಿಗೆ ಸಂಬಂಧಿಕರಾಗಿದ್ರೆ ಅಂಥವರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆ ಸಂಬಂಧಪಟ್ಟವರ ಸಂಬಂಧನ ಇವನು ಅಂತ ಹೇಳೋದಕ್ಕೆ ಯಾವುದಕ್ಕೆ ಆಗಲಿ 1 ವರ್ಷ ಮಿನಿಮಮ್ ತಗೊಳ್ತಾ ಇತ್ತು. ಆ ಕಾರಣಕ್ಕೆ ಯಾವುದೇ ಈಗ ನಾವು ಆ ಥರದ್ದು ಏನಾದ್ರೂ ನಮಗೆ ಮೂಳೆಗಳು ಮತ್ತೆ ಬೇರೆ ಬೇರೆ ಪ್ರಕಾರಗಳು ಅಲ್ಲಿ ಏನಾದರೂ ನಮಗೆ ಸಿಕ್ಕಿದಾಗ ಅವುಗಳನ್ನ ಕಳಿಸಿ ಅದರ ಏಜು, ಅವ ಸೆಕ್ಸು ಮತ್ತೆ ಬೇರೆ ಅಷ್ಟೇ ಮಾತ್ರ ತಿಳ್ಕೊಳಕ್ ಸಾಧ್ಯ ಆಗ್ತಕ್ಕಂಥದ್ದು. ಬೇರೆ ಇನ್ನೇನು ತಿಳ್ಕೊಳಕ್ ಆಗೋದಿಲ್ಲ. ಅದಾದ್ಮೇಲೆ ಅವಳು ಯಾರು ಅಂತ ಪತ್ತೆ ಮಾಡಾದ್ಮೇಲೆ ಅವ್ರ ಸಂಬಂಧಿಕರನ್ನ ಪತ್ತೆ ಮಾಡ್ಬೇಕಲ್ಲ. ಅವ್ರನ್ನ ಪತ್ತೆ ಮಾಡಿದಾಗ ಮತ್ತೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೂ ಯಾರನ್ನ ಹಿಡ್ಕೊಬಂದು ಅರೆಸ್ಟ್ ಮಾಡೋಕ್ ಆಗುದಿಲ್ಲ. ಯಾರನ್ನೂ ಇದ್ರ ಮೇಲೆ ಕ್ರಮ ಜರುಗಿಸಿ ಯಾರನ್ನು ಅರೆಸ್ಟ್ ಮಾಡ್ಬಿಟ್ಟು ಕಳ್ಸೋಕ್ ಆಗುದಿಲ್ಲ ಅದನ್ನ. ಆಮೇಲೆ ಅದ್ರ ಪ್ರಕಾರದಲ್ಲಿ ಇನ್ನು ತನಿಖೆ ಹೋಗ್ತಾ ಇರ್ತದೆ. ಅದಾದ್ಮೇಲೆ ಇವರು ಯಾರು ಅದನ್ನ ಮಾಡಿದವ್ರು ಯಾರು ಅದು ಬೇಕಲ್ಲ ಪೊಲೀಸರಿಗೆ. ಇದನ್ನ ಇದು ಹೋಮಿಸೈಡ್ ಅಲ್ಲ, ಇಲ್ಲ ಸೂಸೈಡ್ ಅಲ್ಲ ಅಂತ ಅದನ್ನ ರಿಪೋರ್ಟ್ಗಳು ಬೇಕಲ್ಲ. ಅದಾದ್ಮೇಲೆ ಹೋಮಿಸೈಡ್ ಅಲ್ಲ ಆದ್ರೆ ಯಾರು ಮಾಡಿರ್ಬೋದು, ಯಾವ ಗಾಯಗಳಿಂದ, ಯಾವ ವೆಪನ್ಗಳಿಂದ ಹೊಡೆದಿದ್ದಾರೋ ಅದಕ್ಕೊಂದು ಒಪಿನಿಯನ್ಗಳು ಬೇಕು. ಹೀಗೆ ನನ್ನ ಲೆಕ್ಕದಲ್ಲಿ ಈಗಿರ್ತಕ್ಕಂಥ SITಗಳು ಏನು ಅಧಿಕಾರಿಗಳಿದಾರಲ್ಲ ಇವರೇ ಪೂರ್ಣ ಮಾಡ್ತಾರೆ ಅಂತ ಅನ್ನುವಂಥ ನಂಬಿಕೆ ನಂಗಿಲ್ಲ. ಯಾಕೆಂದ್ರೆ ಸಾಧ್ಯನೂ ಇಲ್ಲ. ಬಹಳ ಅತ್ಯಂತ ಹೆಚ್ಚಿನ ಸಮಯ ಬೇಕಾಗ್ತದೆ ಇದೇನ್ ಬೇಗ ನಾವು ಎಲ್ಲೋ ಕೂತ್ಕೊಬಿಟ್ಟು ಒಂದು ರೂಮ್ ಒಳಗಡೆ ಮಾಡ್ಬಿಡ್ರಿ ನಾಳೆ ತಗೊಂಡ್ಬಿಡ್ರಿ ರಿಪೋರ್ಟ್ ಹಂಗ ಆಗುವಂತ ಕೆಲಸ ಅಲ್ಲ. ಇದು ಬಹಳ ದೀರ್ಘಾವಧಿಗಳು ತಗೊಳ್ತದೆ. ನೀವು ಗಣಿದು ಮಾಡ್ತಿದ್ರು ನೋಡಿ, 7 ವರ್ಷ 8 ವರ್ಷ ಆಯ್ತು ನೋಡಿ ಕೆಲವಷ್ಟೆಲ್ಲ ತನಿಖೆಗಳು ಮುಕ್ತಾಯ ಆಗುವಷ್ಟೊತ್ತಿಗೆ. ಅದಕ್ಕಿಂತ ಜಾಸ್ತಿ ಇದು ಮುಂದೆ ಹೋಗುವಂತ ಎಲ್ಲಾ ಲಕ್ಷಣಗಳಿದ್ದಾವೆ. ಆ ಕಾರಣಕ್ಕೋಸ್ಕರನೇ ಇದು ನಾನು ಕಬ್ಬಿಣದ ಕಡಲೆ ಪೊಲೀಸ್ ಅವರುಗಳಿಗೆ ಈ ತರದ ಒಂದು ಸವಾಲ್ನ ಬಂದಾಗ ಇದನ್ನ ಅತ್ಯಂತ ಯಶಸ್ವಿಯಾಗಿ ತಗೊಳ್ಳುವಂಥದ್ದು, ಅದನ್ನ ಯಶಸ್ವಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ನಂಬಿಕೆ ಬರುವಂತ ತನಿಖೆಯನ್ನ ಸಹ ಮಾಡುವಂಥದ್ದು. ಇವ್ರ ಮೇಲೂ ಗೂಬೆ ಕೂರಿಸುವಂತ ಬಂದೇ ಬರ್ತಾರೆ. ನೋಡ್ಕೊಳ್ಳಿ, ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ. ಯಾರೇ ಮಾಡಿದ್ರು ಅವ್ರು ಎಷ್ಟೇ ಇವರು ನಿಷ್ಠಾವಂತರುಗಳು ಈ ತನಿಖೆ ಒಳಗಡೆ ಇದ್ಕೊಂಡು ಅದನ್ನ ಮಾಡಿದ್ರು ಸಹ ಅವ್ರ ಮೇಲೂ ಸಹ
ಮಾಡುವಂತವ್ರು ಅನೇಕರಿದ್ದಾರೆ. ಆ ಕಾರಣಕ್ಕೆ ಅವನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ಈ SIT ಏನ್ ಸುಮ್ಮನೆ ಹಾಗೆ ಬಹಳ ಸುಲಭಕ್ಕೆ ಹೋಗ್ತಕ್ಕಂಥದ್ದಲ್ಲ ಇದು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಬಹಳ ತುಂಬಾ ದಿನಗಳು ಇದನ್ನ ತಗೊಳ್ತದೆ. ಓಕೆ ಸರ್, ಈಗ ನಿಗೂಢ ವ್ಯಕ್ತಿ ನೂರಾರು ಶವಗಳನ್ನ ಹೂತಾಕಿದ್ದಾರೆ ಅಂತ ಹೇಳಿದ್ರು. ಒಂದು ವೇಳೆ ತನಿಖೆ ನಡೆದ ನಂತರ ಆ ನಿಗೂಢ ವ್ಯಕ್ತಿ ಹೇಳಿರುವಂತದ್ದೇನಾದ್ರೂ ಸುಳ್ಳಾದ್ರೆ ಆ ವ್ಯಕ್ತಿ ಮೇಲೆ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆಯಾ? 100ಕ್ಕೆ 100ರಷ್ಟು ಇದರಲ್ಲಿ ನಿಗೂಢ ವ್ಯಕ್ತಿ ಅಂತ ಬರುವುದೇ ಇಲ್ಲ. ನಾವು ನೀವು ನಿಗೂಢ ಅಂತ ಮಾತಾಡ್ತೀವಿ, ಯಾಕೆಂದ್ರೆ ಅವನ ಸ್ವಲ್ಪ ಗೌಪ್ಯತೆ ಕಾಪಾಡೋಣ ಅಂತ. ಎಲ್ಲ ರೆಕಾರ್ಡ್ಸ್ ಅಲ್ಲಿ ಇದ್ಬಿಡ್ತಾನ ಅವ್ನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ, ಅವ್ನು ತೋರ್ಸಾದ್ಮೇಲೆ ಕೋರ್ಟ್ ರೆಕಾರ್ಡ್ಸ್ ಅಲ್ಲಿ ಇರ್ತಾನೆ, ಪೊಲೀಸರ ರೆಕಾರ್ಡ್ಸ್ ಅಲ್ಲಿ ಇರ್ತಾನೆ. ಆಮೇಲೆ ಅವ್ನು ಯಾರು ಅಂತ ಇರ್ತದೆ, ಅವ್ರು ಯಾರ ಮಗ, ಎಲ್ಲಿ ವಾಸ ಎಲ್ಲ ಬೇಕೇ ಬೇಕು. ಹಾಗೆ ನಾವು ನಿಗೂಢವಾಗಿ ಅವನನ್ನ ಕರ್ಕೊಂಡೋಗಿ ರಾತ್ರಿ ಕತ್ಲಿನಲ್ಲಿ ಮಧ್ಯರಾತ್ರಿನಲ್ಲಿ ನೋಡ್ಕೊಬಿಟ್ಟು ತೋರಿಸ್ಬಿಟ್ಟು ಬಂದ್ಬಿಡೋಕ್ಕಾಗೋದಿಲ್ಲ. ಅವನೊಬ್ಬ ಸಾರ್ವಜನಿಕವಾದಂತ ಕಂಪ್ಲೇಂಟ್ ಆಗ್ತಾನೆ. ಈಗ ಒಂದ್ ದಿವಸ ಈ ತರ ಮುಖ ಮುಚ್ಕೊಂಡು ಓಡಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ನ್ಯಾಯಾಲಯಕ್ಕೆ ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ಹೋದಾಗ ಮುಖಗಳನ್ನ ತೆಗಿಲೇಬೇಕಾಗ್ತದೆ. ಹಂಗೆ ಎಲ್ಲ ನಾವು ಅವನನ್ನ ಇಟ್ಕೊಂಡು ಓಡಾಡೋಕ್ ಆಗೋದೇ ಇಲ್ಲ. ಮತ್ತೆ ಅವನ ಇನ್ನೂ 160 ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಮಾಡ್ಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ. ಹಾಗೆ ಇವೆಲ್ಲ ಒಂದ್ ದಿವಸ 2 ದಿವಸ ಡ್ರಾಮಾ ಅಷ್ಟೇ. ಇವೆಲ್ಲ ಮುಖ ಮುಚ್ಕೊಂಡು ಬಹಳ ದಿವಸ ಓಡಾಡೋಕ್ ಆಗುದಿಲ್ಲ. ನಿಗೂಢವಾಗಿ ಯಾವ್ದು ಮಾಡೋಕ್ ಆಗುದಿಲ್ಲ. ಎಲ್ಲ ಓಪನ್ ಆಗಿ ನಡೆಯುವಂತದ್ದು ನಡಿಬೇಕಿದು. ಯಾಕೆ ಎದುರ್ಕೊಳ್ಳುವಂತ ಪ್ರಶ್ನೆನೇ ಇಲ್ವಲ್ಲ. ಈಗ ಹಿಂಗ್ ಮಾಡಿದೀನಿ ಅಂತ ಹೇಳಾದ್ಮೇಲೆ ನೇರವಾಗಿ ನಿಂತ್ಕೊಂಡು ಹೇಳುದೇನೈತೆ? ಎದುರ್ಕೊಳ್ಳೋ ಪ್ರಶ್ನೆ ಏನಿದೆ? ಅದ್ರೆಲ್ಲ ಎದುರ್ಕೊಳ್ಳುವಂತ ಪ್ರಶ್ನೆ ಬರುವುದೆಲ್ಲ ಕಾನೂನಿನ ವ್ಯಾಪ್ತಿಗೆ ನಾವು ಒಳಗೆ ಬರ್ತಾ ಇದೀವಿ, ನಾವು ಮಾಡ್ತಾ ಇದೀವಿ ಅಂದಾಗ ಅದನ್ನ ಓಪನ್ ಆಗಿ ನಾವು ಅದನ್ನ ಸಾಧಿಸ್ಬೇಕಾಗ್ತದೆ. ಹಂಗೇನಾರ ಮಾಡಿದ್ರೆ, ಯಾರಾದ್ರೂ ಏನಾದ್ರು ಮಾಡಿದ್ರೆ ಅದು ತಪ್ಪೇ. ಆ ಕಾರಣಕ್ಕೆ ಇವನ್ನ ಯಾರಿಗೂ ತೋರಿಸ್ದೆ ಅಲ್ಲಲ್ಲೇ ನಾವು ಬಚ್ಚಿಟ್ಕೊಂಡು ತನಿಖೆ ಮಾಡ್ತೀವಿ, ಅದೆಲ್ಲ ಆಗದ ಕೆಲಸ. ಆ ಕಾರಣಕ್ಕೆ ನಾವುಗಳು ನನ್ನ ನಿಗೂಢ ಅಂತ ಏನು ಕರೀದಿಲ್ಲ. ಸ್ವಲ್ಪ ಭಯ ಬಿದ್ಕೊಂಡು ಪೊಲೀಸರುಗಳು ಹಿಂಗ್ ಮಾಡ್ತಾರೆ, ಮುಚ್ಕೊಂಡು ಓಡಾಡೋದು ಸರಿನೇ. ಯಾಕೆಂದ್ರೆ ನಾಳೆ ದಿವಸ ಅವನ ಮೇಲೆ ಬೇರೆ ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಈ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಬಹಳ ಭಕ್ತರು ಇರ್ತಾರೆ. ಅವ್ರಿಗೆಲ್ಲ ಒಂಥರ ಈ ತರದೆಲ್ಲ ನೋವು ಇದಾದಾಗ ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಜನಗಳಿಗೆ ಅವರ ಮನಸ್ಸುಗಳಿಗೆ ಆಘಾತ ಆಗ್ಬಿಡ್ತದೆ. ಆ ಆಘಾತ ಆದಂತವ್ರು ಯಾರು ಬೇಕಾದ್ರೂ ಈ ತರ ಮಾಡ್ತಾ ಇದಾರಲ್ಲ, ಏನೋ ನಡೀತಾ ಇದೆಯಲ್ಲ ಅಂತ ಯಾರು ಮನಸ್ಸನ್ನ ಒಪ್ಕೊಳ್ಳೋಕಾಗದೆ ಇರ್ತಕ್ಕಂಥವ್ರು ಯಾವ ಕ್ರಮಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಭಕ್ತಿ ಇಂತ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಆ ಕಾರಣಕ್ಕೋಸ್ಕರ ಧರ್ಮನೇ ಬಹಳ ಅದಕ್ಕೆ ಎಲ್ಲಾದ್ರೂ ಏಟ್ ಬೀಳ್ತಾ ಇದೆ ಅಂದಾಗ ಸಾಮಾನ್ಯವಾಗಿ ನೋಡಿ, ನೀವು ಬೇರೆ ಬೇರೆ ಧರ್ಮಗಳಲ್ಲಿ ಹೇಗೆ ಅವರು ಜನ್ನತ್ ಅಂತ ಕರೀತಾರಲ್ಲ, ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಕೊಟ್ಟೋಗ್ಬಿಡ್ತೀವಿ ನಾವು ಧರ್ಮ ಯುದ್ಧ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಅಷ್ಟು ಮಟ್ಟಿಗೆ ನಮ್ಮ ಹಿಂದೂನಲ್ಲಿ ಇಲ್ಲ ಅಲ್ಲದೆ ಹೋದ್ರು ಬಹಳ ನಂಬಿಕೆ ಇರ್ತಕ್ಕಂಥ ಜನಗಳ ಮನಸ್ಸುಗಳು ಬೇರೆ ಬೇರೆ ವ್ಯತಿರಿಕ್ತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಇವನನ್ನ ಸೇಫ್ಟಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿ ಕೆಲಸ ಪೊಲೀಸರಿಗೂ ಇರ್ತದೆ, ಎಲ್ರಿಗೂ ಇರುತ್ತೆ. ಆ ಕಾರಣಕ್ಕೋಸ್ಕರ ನೀವು ಪ್ರೊಟೆಕ್ಷನ್ ಕೊಟ್ಟು ಬಹಳ ಹುಷಾರಾಗಿ ಏನು ಅಂತ ಕೇಳ್ಕೋಬೇಕು. ಯಾಕೆಂದ್ರೆ ನಾಳೆ ದಿವಸ ಈ ಮನುಷ್ಯ ಹೇಳಿರ್ತಾರೆ, ನಾಳೆ ದಿವಸ ಇನ್ನೊಂದು ದಿವಸ ಇಲ್ಲ, ಏನೋ ಇಲ್ಲ, ಎಲ್ಲೋ ಆಮೇಲೆ ಎತ್ಕೊಂಡೋಗಿ ಹಂಗೆ ನನ್ನ ಪೊಲೀಸ್ ನನ್ನ ಇದ್ರಲ್ಲಿ ಹಾಗೆ ಎಲ್ಲೋ ಬಾಡಿ ಬಿದ್ದನ್ನ ಎತ್ಕೊಂಡೋಗಿ ಊತಾಕ್ಬಿಡ್ರಪ್ಪ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅದು ಅತ್ಯಂತ ಪೊಲೀಸರು ಗಮನಕ್ಕೆ. ಯಾಕೆಂದ್ರೆ ಕಾಡು ಎಲ್ಲೋ ದೂರ, ಧರ್ಮಸ್ಥಳದ ಪ್ರಾಂಗಣ ಮತ್ತೆ ಅಕ್ಕಪಕ್ಕ ಎಲ್ಲಾದ್ರೂ ಇದ್ರೆ ಅವು ಗಮನಕ್ಕೆ ಬಂದೇ ಬರ್ತದೆ. ಹಂಗೆ ಎತ್ಕೊಂಡೋಗ್ಬಿಟ್ಟು ಒಳಗೆ ಬಿಟ್ಬಿಡೋಕ್ ಆಗುದಿಲ್ಲ. ಬಟ್ ನೋಡೋಣ ಇವ್ರು ಎಷ್ಟು ಮಟ್ಟಿಗೆ ಎಷ್ಟು ತೋರಿಸ್ತಾನೆ ಮನುಷ್ಯ, ಎಲ್ಲೆಲ್ಲಿ ತೋರಿಸ್ತಾನೆ. ಅವನಿಗೆ ಆ ಮನುಷ್ಯ ಅವ್ರು ಯಾರಾದ್ರೂ ಗೊತ್ತಾ, ಅವ್ರು ನೋಡಿದ್ನಾ, ಇಲ್ಲ ಮಾತಾಡ್ಸಿದ್ನಾ, ಅವ್ರು ಹೊಸಬ್ರ, ಇಲ್ಲ ಯಾವತ್ತೂ ನೋಡಿರ್ಲಿಲ್ವಾ ಹಿಂದೆ ಮುಂದೆ ಯಾವತ್ತೂ ಅಂತ ಅನ್ನುವಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್. ಇವಾಗ ಎಷ್ಟು ತೋರಿಸ್ತಾನೆ ಮನುಷ್ಯ, ಇವಾಗ ಈಗ 100 ಅಂತ ಹೇಳ್ಬಿಟ್ಟಿದ್ದಾನೆ. ಈಗ ನೋಡೋಣ ಎಷ್ಟು ಮಟ್ಟಕ್ಕೆ ತೋರಿಸುವಂಥದ್ದು, ಎಲ್ಲೆಲ್ಲಿದ್ದಾವೆ ಅಂತ ತೋರಿಸುವಂಥದ್ದನ್ನ ಒಂದು ಚಾಲೆಂಜ್ ಇದೆ. ಆ ಕಾರಣಕ್ಕೋಸ್ಕರ ಎದುರ್ಕೊಂಡು ಇದೇನ್ ಮಾಡುವಂತ ಏನು ದೊಡ್ಡ ಇದೇನಲ್ಲ ಈ ತನಿಖೆಯನ್ನ. ಆ ಕಾರಣಕ್ಕೆ ಬಹಳ ದಿವಸ ತಗೊಳ್ಳೋದ್ರಿಂದ ಇದನ್ನ ಯಾರು ಏನು ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಏನು ಅಲ್ಲಿ ಸಿಕ್ಕಿರ್ತಕ್ಕಂಥವು ಕ್ರಮಬದ್ಧವಾಗಿ ಒಂದೊಂದೇ ತನಿಖೆ ನಡ್ಕೊಂಡು ಹೋಗ್ತಾ ಇರ್ತದೆ. ಪತ್ತೆ ಆಗಬೇಕು, ಇವೆಲ್ಲ ದೊಡ್ಡ ಚಾಲೆಂಜ್ ಇದೆ. ಯಾರನ್ನ ದಸ್ತಗಿರಿ ಮಾಡ್ಬೇಕು ಅನ್ನುವಂಥದ್ದು ಈಗಲ್ಲ. ಅದು ನಾ ಎವರೆಸ್ಟ್ ಮೇಲ್ಕ್ ಹೋಗುವಾಗ ಯೋಚನೆ ಮಾಡ್ಬೇಕದು. ಈಗ ಇನ್ನೂ ಬೆಟ್ಟ ಹತ್ತಕ್ಕೆ ಸಿದ್ಧತೆ ನಡೀತಾ ಇದೆ ಅಷ್ಟೇನೆ. ಅಲ್ಲಿಗೆ ತಲುಪಬೇಕಲ್ಲ ಎವರೆಸ್ಟ್ಗೆ ಮೇಲಕ್ಕೆ. ಅಲ್ಲಿ ದಸ್ತಗಿರಿ ಅನ್ನುವಂತ ಬರುವಂತದ್ದು ಮೇಲಕ್ಕೆ ಹೋಗಿ ಆಕ್ಸಿಜನ್ ಇರಲ್ಲ, ಆ ಮಟ್ಟಕ್ಕೆ ಹೋಗಿ ತಲುಪುವಂತದ್ದು ಸಮಯಕ್ಕೆ ನನ್ನ ಲೆಕ್ಕದಲ್ಲಿ ದಸ್ತಗಿರಿ ಅಂತ ಬರುತ್ತೆ. ಆ ಕಾರಣಕ್ಕೆ ಇರ್ಲಿ. ಯಾಕೆಂದ್ರೆ ಅಸಂಖ್ಯಾತ ಜನ ಈ ಧರ್ಮಸ್ಥಳದ ಒಂದು ಇದನ್ನ ಬಹಳ ಧಾರ್ಮಿಕ ಸ್ಥಳದ ಮೇಲೆ ಅಪಾರ ನಂಬಿಕೆ ಇದೆ. ಅದನ್ನು ಯೋಚನೆ ಮಾಡ್ಬೇಕಲ್ಲ ಎಲ್ರೂನು. ಅಲ್ಲಿ ನಡೆಯುವಂತದ್ದು ಇದೆ, ಅದನ್ನು ಮಾಡೋಣ. ಅದ್ರದ್ದು ಮಾಡ್ಲೇಬೇಕು. ತಪ್ಪು ನಡೆದ್ರೆ ಯಾರನ್ನೂ ಸಹ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೆ ಈ ತರದಾದ್ರೆ ಅದಕ್ಕೆ ಯಾರಿಂದನೂ ಪ್ರಯೋಗತ್ವನೂ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅದು ನಡೀಲಿ. ಅದರಿಂದ ಅದರಿಂದ ಆಚೆ ಬರ್ಲಿ ನಮ್ಗೆ. ಯಾಕೆಂದ್ರೆ ಪಾಪ ಅವ್ರಿಗೂ ವೃತ ಏನಾದ್ರೂ ಅಪಪ್ರಚಾರಗಳು ನಡೀತಾ ಇದ್ರೆ ಅವ್ರಿಗೆ ಎಷ್ಟು ನೋವುಗಳಾಗ್ತಾ ಇರ್ತಾವಲ್ವಾ, ಅದನ್ನೂ ಸಹ ಬೇಗ ಮುಗಿಬೇಕಲ್ವಾ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ತನಿಖೆಯನ್ನ ಬಹಳ ಅತ್ಯಂತ ವೇಗದಲ್ಲಿ ಮಾಡಬೇಕು. ಮತ್ತೆ ಯಾವುದೇ ಏನು ಗೌಪ್ಯತೆ ಮತ್ತೆ ಬಹಳ ಕಠಿಣ ಸವಾಲುಗಳಿರೋದ್ರಿಂದ ಅದನ್ನೆಲ್ಲ ನಿಗ್ರಹಿಸಿಕೊಂಡು ಇದನ್ನೆಲ್ಲ ಪತ್ತೆ ಕಾರ್ಯವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಬರೀ ಪೊಲೀಸರ ಮೇಲೆ ಗೂಬೆ ಆಗೋಗ್ಬಿಟ್ಟಿದೆ ಎಲ್ಲ.
ಪ್ರತಿ ದಿವಸ ಪೊಲೀಸವ್ರ ಮೇಲೆ ಗೂಬೆ ಕೂರಿಸೋದೇ ಕೆಲಸ ಆಗ್ಬಿಟ್ಟಿದೆ. ಅದೊಂದು ತಪ್ಪಲಿ ಅಂತ ನಾನು ಕೇಳ್ಕೊಡ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.